ಕಂದಮ್ಮ, ನೀನು ಇವತ್ತು ಈ ವಿಡಿಯೋ ನೋಡೋಕೆ ಬಂದಿದ್ದೀಯ ಅಂತಂದರೆ ನಿನ್ನಲ್ಲೂ ಏನೋ ಒಂದು ನೋವಿದೆ. ಇವತ್ತು ನಾನು ನಿನ್ನ ಜೊತೆ ಕೂತು ನಿನ್ನ ನೋವನ್ನು ಕಡಿಮೆ ಮಾಡೋಕ್ಕೆ ಬಂದಿದ್ದೀನಿ. ನನಗೆ ಹೇಳ್ಕೊ, ನಾನಿದ್ದೀನಿ ನಿನ್ನ ಜೊತೆ. ಹಾಗೆಯೇ ಕೂಡ ನೀನು ಇವತ್ತು ಈ ಮಾತುಗಳನ್ನ ಕೇಳೋಕೆ ಬಂದಿದ್ದೀಯ ಅಂತಂದರೆ ನಿನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ. ನಾನು ಏನು ತಪ್ಪು ಮಾಡಿದೆ? ನನ್ನ ಪ್ರೀತಿ ಸಾಕಾಗಲಿಲ್ವಾ ಅವ್ರಿಗೆ? ನಾನು ಇನ್ನಷ್ಟು ಪ್ರಯತ್ನ ಪಡಬೇಕಾಗಿತ್ತ ಆ ವ್ಯಕ್ತಿ ಉಳಿಸ್ಕೊಳ್ಳೋಕ್ಕೋಸ್ಕರ? ಈ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಮೂಡ್ತವೆ. ನಾನು ಮೊದಲೇ ಒಂದು ಮಾತು ಹೇಳಬೇಕಾಗಿತ್ತು. ಎಲ್ಲ ದೂರವಾಗೋದು ಕೂಡ ನಮ್ಮ ತಪ್ಪಿನಿಂದ ಆಗುವುದಿಲ್ಲ. ಕೆಲವೊಮ್ಮೆ ನಾವು ಶುದ್ಧ ಹೃದಯದಿಂದ ಪ್ರೀತಿಸಿದ್ದೇ ನಮ್ಮ ದೊಡ್ಡ ತಪ್ಪಾಗ್ಬಿಡುತ್ತೆ. ನೀನು ಯಾರನ್ನೋ ನಂಬಿದ್ದೆ, ನೀನು ಯಾರನ್ನೋ ನಿನ್ನ ದಿನದ ಭಾಗವಾಗಿ ಮಾಡಿಕೊಂಡಿದ್ದೆ, ನೀನು ಯಾರಿಗೋ ನಿನ್ನ ಭಾವನೆಗಳನ್ನು ಕೊಟ್ಟೆ. ಇದರಲ್ಲಿ ತಪ್ಪೇನೂ ಇಲ್ಲ. ಇದು ನಿನ್ನ ದುರ್ಬಲತೆ ಕೂಡ ಅಲ್ಲ, ಇದು ನಿನ್ನ ಮಾನವೀಯತೆ. ಕನ್ನಮ್ಮ, ಪ್ರೀತಿ ಅಂತಂದ್ರೆ ಏನು? ಯಾವಾಗಲೂ ನಮ್ಮ ಜೊತೆ ಮಾತಾಡಬೇಕು, ಯಾವಾಗಲೂ ನಮ್ಮ ಅರ್ಥ ಮಾಡ್ಕೋಬೇಕು. ನಾವು ಏನೇ ತಪ್ಪು ಮಾಡೋದು ನಮ್ಮ ಅರ್ಥ ಮಾಡ್ಕೋಬೇಕು ಅವರು. ಹಾಗೆಯೇ ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅವರು, ನಮ್ಮ ಲೈಫ್ ಲಾಂಗ್ ಜೊತೆ. ಹಾಗೆಯೇ ಕೂಡ ಯಾವತ್ತೂ ನಮ್ಮ ಕೈ ಬಿಡಬಾರ್ದು ಕನ್ನಮ್ಮ. ಹಾಗೆಯೇ ಕೂಡ ನಾವು ಪ್ರೀತಿನ ಎಂದಿಗೂ ಮುರಿಯದ ಬಂಧ ಅಂತ ಕಲ್ಪನೆ ಮಾಡ್ಕೊಂಡು ಬಿಟ್ಟಿರ್ತೀವಿ. ಆದರೆ ಸತ್ಯ ಏನು ಗೊತ್ತಾ? ಈ ಪ್ರೀತಿ ಇಬ್ಬರು ಮನಸ್ಸು ಒಂದೇ ವೇಗದಲ್ಲಿ ನಡೆಯುವ ತನಕ ಮಾತ್ರ ಸುಲಭ. ಒಬ್ಬರು ಮುಂದೆ ಹೋಗ್ತಾರೆ, ಇನ್ನೊಬ್ಬರು ಅಲ್ಲೇ ನಿಂತಿರ್ತಾರೆ. ಅಲ್ಲಿಂದಲೇ ದೂರ ಆರಂಭವಾಗೋದು. ಹಾಗೆಯೇ ಕನ್ನಮ್ಮ, ಈ ಪ್ರೀತಿಯಲ್ಲಿ ದೂರವಾಗಲು ನಿಜವಾದ ಕಾರಣಗಳು ಯಾವ್ಯಾವು? ಮೊದಲನೇದಾಗಿ ಮಾತಾಡದ ನೋವುಗಳು. ಮೊದಲ ದಿನಗಳಲ್ಲಿ ಏನಾದರೂ ಇದ್ದರೆ ಮಾತಾಡು ಅಂತಿದ್ರು. ಆಮೇಲೆ ಇದನ್ನು ಹೇಳಿದ್ರೆ ಜಗಳ ಆಗುತ್ತೆ, ಇವಳು ಅರ್ಥ ಮಾಡ್ಕೊಳ್ಳಲ್ಲ, ಇವನು ಬದಲಾಗಲ್ಲ ಅಂತ ಮಾತುಗಳು ಮನಸ್ಸಿನೊಳಗೆ ಉಳಿದ್ಬಿಡ್ತವೆ. ಮಾತಾಡದ ನೋವುಗಳು ನಿಧಾನವಾಗಿ ಗೋಡೆ ಆಗುತ್ತವೆ. ನಮ್ಮ ನಾವು ಪ್ರೀತಿನ ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕಿಂತ ಒಬ್ಬರಿಂದ ಹೆಚ್ಚು ನಿರೀಕ್ಷೆ ಮಾಡ್ತೇವೆ. ಅವನು ಹೀಗಿರಬೇಕು, ಅವಳು ಹೀಗಿರಬಾರ್ದು. ನಿರೀಕ್ಷೆಗಳು ಪೂರೈಸದ ಪ್ರೀತಿ ನೋವಾಗಿ ಬದಲಾಗುತ್ತೆ. ಕನ್ನಮ್ಮ, ಪ್ರೀತಿಯಲ್ಲಿ ಕೆಲವರು ತಮ್ಮ ಸ್ನೇಹಗಳನ್ನು ಬಿಟ್ಬಿಡ್ತಾರೆ, ತಮ್ಮ ಕನಸುಗಳನ್ನು ಮರೆತು ಬಿಡ್ತಾರೆ. ಹಾಗೆಯೇ ತಮ್ಮ ಐಡೆಂಟಿಟಿಯನ್ನೇ ಕರಗಿಸ್ಬಿಡ್ತಾರೆ. ಕನ್ನಮ್ಮ, ನಿನ್ನನ್ನು ನೀನು ಕಳೆದುಕೊಂಡರೆ ಪ್ರೀತಿ ಉಳಿಯಲ್ಲ. ಯಾಕಂತಂದರೆ ಪ್ರೀತಿ ಎಂದರೆ ಎರಡು ಪೂರ್ಣ ಮನಸ್ಸುಗಳು ಒಬ್ಬರನ್ನೊಬ್ಬರು ಹಂಚಿಕೊಳ್ಳೋದು. ಹಾಗೆಯೇ ಕನ್ನಮ್ಮ, ಒಂದು ಸತ್ಯ ಹೇಳ್ತೇನೆ, ಎಲ್ಲರೂ ಒಂದೇ ರೀತಿಯಲ್ಲಿ ಬೆಳೆಯಲ್ಲ. ಒಬ್ಬ ಎಮೋಷನಲ್ ಬೆಳೀತಾನೆ, ಇನ್ನೊಬ್ಬ ಪ್ರಾಕ್ಟಿಕಲ್ಲಿ ಬದಲಾಗ್ತಾನೆ. ನಮ್ಮ ಹಾಗೇನೆ ನನ್ನ ಪ್ರೀತಿ ಸಾಕಾಗಲಿಲ್ವಾ ಆ ಪ್ರಶ್ನೆಗೆ ಇದಕ್ಕೆ ನಾನು ನಿಧಾನಕ್ಕೆ ಉತ್ತರ ಕೊಡ್ತೇನೆ. ನೀನು ಸಾಕಾಗಲಿಲ್ವಾ ಅಂದರೆ ನಿನ್ನ ಜೊತೆಗೆ ಇದ್ದವನು ನಿನಗೆ ಸರಿಯಾದವನು ಅಲ್ಲ ಅಷ್ಟೆ. ಹೂವಿಗೆ ನೀರು ಹಾಕಿದ್ರೆ ಹೂ ಬೆಳೆಯುತ್ತೆ, ಹಾಗೇನೆ ಕೂಡ ಮರಕ್ಕೆ ನೀರು ಹಾಕಿದ್ರೆ ಮರ ಬೆಳೆಯುತ್ತೆ. ಹೂ ಮರ ತಪ್ಪಲ್ಲ. ನಮ್ಮ ದೂರ ಆದಮೇಲೆ ಬರುವ ನೋವುಗಳು ಯಾವ್ಯಾವು? ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಆದಮೇಲೆ ನಮಗೆ ನೋವು ಕಾಣಿಸ್ಕೋದು ಯಾವ್ದು ಅಂತಂದರೆ ಉಸಿರಾಡೋದು ಕಷ್ಟ ಅನಿಸುತ್ತೆ. ಅವ್ರ ನೆನಪುಗಳು ಹಿಂಬಾಲಿಸ್ತಾ ಇರುತ್ತೆ. ರಾತ್ರಿ ನಿದ್ರೆ ಬರಲ್ಲ. ಇದಕ್ಕೆ ಒಂದೇ ಮಾತು ಕನ್ನಮ್ಮ, ಹಾಗೇನೆ ನಿನಗೆ ನೋವಾಗ್ತಿದೆ ಅಂತಂದರೆ ನೀನು ನಿಜವಾಗಿಯೂ ಪ್ರೀತಿಸಿದ್ದೆ. ಕನ್ನಮ್ಮ, ಬಿಡೋದು, ಅವ್ರನ್ನ ಬಿಟ್ಬಿಡೋದು ಅಂತಂದರೆ ಸೋಲು ಅಂತ ಅಲ್ಲ. ಕೆಲವೊಮ್ಮೆ ಬಿಡೋದು ನಿನ್ನನ್ನು ಉಳಿಸ್ಕೊಳ್ಳೋದು ಧೈರ್ಯ. ನಿನ್ನ ಗೌರವ ಕಡಿಮೆ ಆಗ್ತಿದ್ರೆ, ನಿನ್ನ ಮನಸ್ಸು ಕುಗ್ಗಿದ್ರೆ ಅಲ್ಲಿ ಉಳಿಯೋದು ಪ್ರೀತಿ ಅಲ್ಲ, ಅಲ್ಲಿ ಹೊರಬರೋದು ಆತ್ಮರಕ್ಷಣೆ. ನೋವನ್ನು ಒಪ್ಕೊಳ್ಳಿ, ನಾವು ಸ್ಟ್ರಾಂಗ್ ಅಂತ ನಟಿಸ್ಬೇಡಿ. ನೋವಿದ್ದರೆ ಅಳೋದು ತಪ್ಪಲ್ಲ. ನೀನೇ ನಿನ್ನ ಜೊತೆ ನಿಲ್ಲು, ನಿನ್ನನ್ನು ನೀನೇ ತಳ್ಳಿ ಹಾಕ್ಬೇಡ. ನಿನ್ನ ವ್ಯಾಲ್ಯೂವನ್ನು ನೀನೇ ನೆನಪು ಮಾಡ್ಕೊ. ಯಾರೋ ಹೋದ್ರು ಅಂತ ನಿನ್ನ ವ್ಯಾಲ್ಯೂ ಕಡಿಮೆ ಮಾಡ್ಕೋಬೇಡ. ಹಾಗೇನೆ ನಮ್ಮ ಕೊನೆಯದಾಗಿ ನಿನ್ನ ಹೃದಯಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ. ಈ ಮಾತುಗಳನ್ನು ನಿನ್ನ ಪಕ್ಕದಲ್ಲಿ ಕುಳಿತು ಹೇಳ್ತಿದ್ದೀನಿ ಅಂತ ನೀನು ಕಲ್ಪಿಸ್ಕೊ. ನೀನು ಪ್ರೀತಿಸಿದ್ದೆ, ಅದು ತಪ್ಪಲ್ಲ. ನೀನು ನಂಬಿದ್ದೆ, ಅದು ದುರ್ಬಲತೆ ಕೂಡ ಅಲ್ಲ. ಯಾರೂ ಉಳಿಯಲಿಲ್ಲ ಅಂತ ನೀನು ಅಲ್ಪ ಅಲ್ಲ. ನೀನು ಇನ್ನೂ ಪ್ರೀತಿಸಬಲ್ಲವಳು, ಅದು ನಿನ್ನ ದೊಡ್ಡ ಗುಣ. ಹಾಗೆಯೇ ಕನ್ನಮ್ಮ, ಮುಂದೊಂದು ದಿನ ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋನು, ನಿನ್ನ ಜೊತೆ ನಿಲ್ಲೋನು, ನಿನ್ನ ನಂಬಿಕೆಗೆ ಅರ್ಹನಾಗೋನು ಮುಂದೊಂದು ದಿನ ಬರ್ತಾನೆ. ಅಲ್ಲಿವರೆಗೂ ಕಾಯಿ.
ಹಾಗೇನೆ ಕಲ್ಲಮ್ಮ, ನೀನು ನಿನ್ನನ್ನು ಉಳಿಸ್ಕೊ, ನಿನ್ನ ಮನಸ್ಸಿಗೆ ಸಮಯ ಕೊಡು. ಈ ನೋವು ನಿನ್ನ ಕಥೆಯ ಅಂತ್ಯ ಅಲ್ಲ. ಈ ವಿಡಿಯೋಯಿಂದ ನಿಮ್ಮ ಮನಸ್ಸಿನ ನೋವು ಸ್ವಲ್ಪನಾದರೂ ಕಡಿಮೆ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ಥರ ನೋವಿನಲ್ಲಿರೋರಿಗೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಏನೇ ಇದು ಕಮೆಂಟ್ ಮಾಡಿ.